ಸಂಸತ್ತಿನ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಭಾರೀ ಗದ್ದಲದ ನಡುವೆಯೂ ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಿದ್ದುಪಡಿ ಬಿಲ್ ಅಂಗೀಕಾರಗೊಂಡಿದೆ. ಇತ್ತೀಚೆಗೆ ದೇಶಾದ್ಯಂತ ಭಾರೀ ವಿವಾದ ಸೃಷ್ಟಿ ಮಾಡಿದ ನೀಟ್ ಪರೀಕ್ಷೆಗಳ ಅಕ್ರಮಕ್ಕೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. So these are the three categories: student, idiot, and andhbhakt who follows the idiot. Now, ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಿದ್ದುಪಡಿ ಬಿಲ್ ಅಂಗೀಕಾರ. ಸುದೀರ್ಘ ಚರ್ಚೆ, ಗಲಾಟೆ, ಗದ್ದಲದ ಮಧ್ಯೆ ಬಿಲ್ ಪಾಸ್. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ರೋಷಾವೇಶ. your real enemy is the RSS. Keep it in mind. They are the people who are not letting you be students. They are the people who want you to be andhbhakts. ಸಂಸತ್ ಅಧಿವೇಶನದಲ್ಲಿ ನೀಟ್ ಕಾವು ದಿನದಿಂದಕ್ಕೆ ಏರುತ್ತಲೇ ಇದೆ. ಲೋಕಸಭೆಯಲ್ಲಿ ಇಂದೂ ಕೂಡ ನೀಟ್ ವಿವಾದದ್ದೇ ಹವಾ, ವಿಪಕ್ಷಗಳದ್ದೇ ಗದ್ದಲ. ಸುದೀರ್ಘ ಚರ್ಚೆ, ಗಲಾಟೆ, ಘೋಷಣೆಗಳ ನಡುವೆಯೂ ಲೋಕಸಭೆಯಲ್ಲಿ ಬುಧವಾರ ಮಹತ್ವದ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿದೆ. ಧ್ವನಿಮತದ ಮೂಲಕ ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರಗೊಂಡಿದೆ. ಇತ್ತೀಚೆಗೆ ದೇಶಾದ್ಯಂತ ಭಾರೀ ವಿವಾದ ಸೃಷ್ಟಿಸಿದ್ದ ನೀಟ್ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಈ ಕಠಿಣ ತಿದ್ದುಪಡಿ ಮಸೂದೆಯನ್ನು ಸದನದಲ್ಲಿ ಮಂಡಿಸಿ ಅಂಗೀಕಾರ ಪಡೆದುಕೊಂಡಿದೆ. ಹೊಸ ಬಿಲ್ನಲ್ಲಿ ಏನಿದೆ? ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವ ಪ್ರಸ್ತಾಪ. ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸಲು ಕಾಲಮಿತಿ. ಆರೋಪಿಗಳಿಗೆ 10 ವರ್ಷ ಜೈಲು, 10 ಕೋಟಿ ರು ದಂಡ. ಈ ಕಾಯ್ದೆಯಡಿ ದಾಖಲಾಗುವ ಎಲ್ಲಾ ಕೇಸುಗಳು ಜಾಮೀನು ರಹಿತ ಅಪರಾಧ. ತಿದ್ದುಪಡಿ ಮಸೂದೆ ಚರ್ಚೆ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. ಇಡಿಯೇಟ್ ಹಾಗೂ ಅಂಧಭಕ್ತ ಪದ ಬಳಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಹುಲ್ ಗಾಂಧಿ ಪದ ಬಳಕೆಗೆ ಸದನದಲ್ಲಿ ಕೆಲಕಾಲ ಗದ್ದಲ, ಕೋಲಾಹಲವೇ ಸೃಷ್ಟಿಯಾಗಿತ್ತು. ಬಳಿಕ ಮಾತನಾಡಿದ ರಾಹುಲ್, ವಿದ್ಯಾರ್ಥಿಗಳು ಮೂರ್ಖರು, ಅಂಧಭಕ್ತರು 3 ವರ್ಗದ ಜನರಿದ್ದಾರೆ. 18 ವರ್ಷದವನು ಹೇಳ್ತಾನೆ, ವಿದ್ಯಾರ್ಥಿಗಳು ಎಂದರೆ ಜ್ಞಾನ ಬಯಸುವವರು. ನಾನು ಕೇವಲ ವಿದ್ಯಾರ್ಥಿಯ ವ್ಯಾಖ್ಯಾನವನ್ನಷ್ಟೇ ವಿವರಿಸುತ್ತಿದ್ದೇನೆ ಅಂತ ಹೇಳಿದ್ರು. Then I asked a question, sir. मैं सोचा कि यार ये मैं सोचा कि ये स्टूडेंट है और फिर ये इडियट भी है, तो मैंने उससे पूछा, एक बात बताओ, ये तीसरी कैटेगरी कहां जाती है? ये तीसरी कैटेगरी कहां जाती है? उसने कहा, कौन सी तीसरी कैटेगरी? मैंने कहा, अंधभक्त. इसको कहां डाला जाए? She says to me, andhbhakt is a person who is absolutely convinced that another idiot is God. ಧರ್ಮೇಂದ್ರ ಪ್ರಧಾನ್ ಕೇವಲ ಒಂದು ಸಂಕೇತ ಅಷ್ಟೇ. ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಆರ್ಎಸ್ಎಸ್ ಹಾಳು ಮಾಡುತ್ತಿದೆ ಎಂದು ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು. ಶಿಕ್ಷಣ ಸಚಿವಾಲಯವನ್ನು ನಡೆಸುತ್ತಿರುವುದು ಸಚಿವರಲ್ಲ, ಆರ್ಎಸ್ಎಸ್ ಅವರು ನಡೆಸುತ್ತಿದ್ದಾರೆ ಅಂತ ತೀವ್ರ ವಾಗ್ದಾಳಿ. ಸಂಜೆ ಸುದ್ದಿಗೋಷ್ಠಿ ಮಾಡಿ ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಧರ್ಮೇಂದ್ರ ಪ್ರಧಾನ್ is a symbol. Your real enemy is the RSS. Keep it in mind. They are the people who are not letting you be students. They are the people who want you to be andhbhakts. And this is a reaction from the soul of India that is saying under no circumstances. ಒಟ್ಟಿನಲ್ಲಿ ತೀವ್ರ ಗದ್ದಲ ನಡುವೆಯೂ ಪರೀಕ್ಷಾ ಅಕ್ರಮ ತಿದ್ದುಪಡಿ ಬಿಲ್ ಅಂಗೀಕಾರಗೊಂಡಿದೆ. ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿರುವ ಈ ತಿದ್ದುಪಡಿ ಮಸೂದೆಯೂ ಈಗ ರಾಜ್ಯಸಭೆಯ ಅನುಮೋದನೆಗೆ ಹೋಗಿದ್ದು, ರಾಷ್ಟ್ರಪತಿಯವರ ಅಂಕಿತ ಬಿದ್ದ ನಂತರ ದೇಶಾದ್ಯಂತ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಸುರೇಶ್ ಕ್ಯಾದಿಗುಂಟೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.